ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಗೌತಮ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರಹ್ಮನ ಮಾನಸ ಪುತ್ರರಲ್ಲಿ ಗೌತಮರು ಒಬ್ಬರು. ಇವರು ಸಪ್ತ ಋಷಿಗಳಲ್ಲಿ ಬಹಳ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಇವ್ರದ್ದು ಏನಂದರೆ, ಗೌತಮರ ನ್ಯಾಯಸೂತ್ರಕ್ಕೆ ತುಂಬ ಹೆಸರುವಾಸಿ. ಗೌತಮ ಧರ್ಮಸೂತ್ರಗಳು ಅಂತಲೇ ಅವು ಪ್ರಖ್ಯಾತಿಗೊಂಡಿದೆ. ಶತಪಥ ಬ್ರಾಹ್ಮಣದಲ್ಲಂತೂ ಗೌತಮರನ್ನು ಬ್ರಹ್ಮನ ಮಾನಸ ಪುತ್ರ ಅಂತಲೇ ಹೇಳಿದ್ದಾರೆ. ಈ ದೇವಲೋಕದಲ್ಲಿರ್ತಕ್ಕಂತಹ ಅಪ್ಸರಸೆಯರು ಮತ್ತು ಇನ್ನೂ ಅನೇಕ ಸೌಂದರ್ಯವತಿಯರನ್ನು ಬ್ರಹ್ಮನೇ ಸೃಷ್ಟಿಸಿದಾರಲ್ವ. ಆ ದೇವದಾನವರಿಂದ ಸಮುದ್ರ ಮಥನವಾದಾಗ ಅಮೃತವೂ ಕೂಡ ಸಿಗತ್ತೆ. ಅಮೃತ ಹಂಚುವಾಗ ಮಹಾವಿಷ್ಣುವೇ ಮೋಹಿನಿ ರೂಪ ಧರಿಸಿ ಬರ್ತಾನೆ. ಆ ಜಗನ್ಮೋಹಿನಿಯ ರೂಪ ನೋಡಿದ ದೇವದಾನವರೆಲ್ಲ ಬಹಳ ಆಶ್ಚರ್ಯವಾಗ್ತಾರೆ. ಏನಿದು ಅದ್ಭುತ ಸೌಂದರ್ಯ ಅಂತ ನೋಡ್ತಾ ಇದ್ದಾಗ, ಬ್ರಹ್ಮನ ಸೃಷ್ಟಿಯಲ್ಲಿ ಸುರಕನ್ಯೆಯರು ಮಾತ್ರವೇ ಅಂದಚಂದಗಳಲ್ಲಿ ಶ್ರೇಷ್ಠ ಅಂತ ನಾವು ಭಾವಿಸಿದ್ವು. ಆದರೆ ಈ ಮೋಹಿನಿಯನ್ನು ನೋಡಿದಾಗ ಇವಳ ಮುಂದೆ ಅಪ್ಸರಾ ಸ್ತ್ರೀಯರು ಕೂಡ ಹೀನಾಯವೇ ಸರಿ, ಬ್ರಹ್ಮನ ಸೃಷ್ಟಿ ಕಳಪೆ ಅಂತಲೇ ನನಗೆ ಅನಿಸ್ತಾ ಇದೆ. ಸೌಂದರ್ಯ ಸ್ವರೂಪದ ವಿಚಕ್ಷಣೆಯೇ ಬ್ರಹ್ಮನಿಗೆ ತಿಳಿದಿಲ್ಲ ಅವನು ಅಂತ ಹೇಳಿ ತಿರಸ್ಕಾರ ಭಾವದಿಂದ ಹೇಳಿಬಿಡ್ತಾರೆ. ಬ್ರಹ್ಮನಿಗೆ ಈ ವಿಷಯ ಮುಟ್ಟುತ್ತೆ. ಅವನಿಗೆ ಅವಮಾನ ಆಗುತ್ತೆ. ಸರಿ, ಅವನೇನು ಮಾಡ್ತಾನೆ, ಈಗೇನು ಮಾಡಲಿ, ನನ್ನ ಗೌರವವನ್ನು ನಾನೇ ಹೆಚ್ಚಿಸ್ಕೋಬೇಕಾಗಿದೆ ಅಂದ್ಕೊಂಡು ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ತಾನೆ. ಅಪರೂಪವಾದ ಸೌಂದರ್ಯವತಿಯನ್ನು ಸೃಷ್ಟಿಸೋಕ್ಕೆ ಆಗಲಿಲ್ಲ ಅಂದಮೇಲೆ ನಾನೆಂತಹ ಬ್ರಹ್ಮ? ಏಕೆಂದರೆ ಅವನ ಸೃಷ್ಟಿಯಲ್ಲಿ, ಬ್ರಹ್ಮನ ಸೃಷ್ಟಿಯಲ್ಲಿ ತುಂಬ ಜನ ಅಪ್ಸರಸೆಯರನ್ನು ಸೃಷ್ಟಿಸಿದ್ದ. ಅವ್ರಿಗಿಂತ ಚೆನ್ನಾಗಿರ್ತಕ್ಕಂಥದ್ದು ವಿಷ್ಣುವಿನ ಮೋಹಿನಿ ರೂಪ ಅಂದಮೇಲೆ, ಅಂಥ ಸೌಂದರ್ಯವತಿಯನ್ನು ಸೃಷ್ಟಿಸಲಾಗಲಿಲ್ಲ ಅಂದಮೇಲೆ ನಾನೆಂಥ ಬ್ರಹ್ಮ ಅಂಥೇಳಿ ಅವನೇನು ಮಾಡ್ತಾನೆ, ಈ ಮೋಹಿನಿಯನ್ನು ಸೋಲಿಸ್ತಕ್ಕಂಥ ಒಬ್ಬ ಜಗತ್ ಸುಂದರಿಯನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತ ಯೋಚನೆ ಮಾಡಿ ತನ್ನ ತಪಸ್ಸಿನ ಮಹಿಮೆಯಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾನೆ. ಆ ಹೆಣ್ಣಿಗೆ ಅಹಲ್ಯೆ ಅಂತ ಹೇಳಿ ಹೆಸರಿಡ್ತಾನೆ. ಅಹಲ್ಯೆ ಅಂದ್ರೇನು? ಹಲಂ ನಾಮೇವ ವೈರೂಪ್ಯಂ ಅಂತ. ಅಂದರೆ ಹಲ ಅಂದರೆ ಅಂಕುಡೊಂಕಾಗಿರೋದು, ವೈರೂಪ್ಯ ಅಂದರೆ ವಿರೂಪವುಳ್ಳದ್ದು ಅಂತ. ಆದ್ದರಿಂದ ಹಲಲಕ್ಷಣವೆಂದರೆ ಸೊಟ್ಟಗಿರೋದು ಅಂತ. ಅಹಲ್ಯ ಅಂದರೆ ಲಕ್ಷಣವುಳ್ಳವಳು ಅಹಲ್ಯೆ. ಯಾವ ರೀತಿಯ ಕೊಂಕು ಬಿಂಕು ಇಲ್ಲದೆ ತಕ್ಕಂಥ ಇವಳಿಗೂ ಹೆಣ್ಣಿಗೆ ಅಹಲ್ಯೆ ಅಂತ ಕರೀತಾರೆ. ಸೃಷ್ಟಿಯಲ್ಲಿರ್ತಕ್ಕಂಥ ಯಾವುದೇ ಲೋಪವೂ ಯಾವುದೇ ದೋಷವೂ ಇಲ್ಲದವಳೇ ಅಹಲ್ಯೆ. ಅವಳದು ಆದರ್ಶವಾದ ಸೌಂದರ್ಯ. ತುಂಬ ಚೆನ್ನಾಗಿ ಆಲೋಚನೆ ಮಾಡಿ ಬ್ರಹ್ಮದೇವ ಅಹಲ್ಯೆ ಅಂತಲೇ ಹೇಳ್ತಾ ಆ ಹೆಣ್ಣು ಮಗುವನ್ನು ಕಣ್ರೆಪ್ಪೆ ಥರ ಸಾಕ್ತಾ ಇರ್ತಾನೆ. ಈ ಚೆಲುವಿನ ರಾಶಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಎಲ್ಲರೂ ಅದನ್ನೇ ಕಾಯ್ತಾ ಇರ್ತಾರೆ, ಕೊಡಿ ಯಾರಿಗೆ ಈ ಅಹಲ್ಯೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸರಿ, ದೇವತೆಗಳಿಗೆಲ್ಲ ಆಸೆ ಆಗುತ್ತೆ ಅವಳು ಮದುವೆ ಮಾಡ್ಕೋಬೇಕು ಅಂತ. ಆದರೆ ಬ್ರಹ್ಮ ಯಾರಿಗೂ ಕೊಡೋಲ್ಲ. ಸ್ವಲ್ಪ ದೂರದಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕಂಥ ಗೌತಮನನ್ನು ಕರೆಸ್ಬಿಟ್ಟು, ಗೌತಮ, ಈ ನನ್ನ ಕುಮಾರಿಯನ್ನು ನಿನಗೆ ಕನ್ಯಾದಾನ ಮಾಡಿಕೊಡ್ತೀನಿ ಅಂದಾಗ, ಗೌತಮರು ನಾನು ಸರ್ವಸಂಗ ಪರಿತ್ಯಾಗಿ, ನನಗೆ ಬ್ರಹ್ಮಚಾರಿ ಹೆಣ್ಣು ಬೇಕು, ನಿಷ್ಠೆಯುಳ್ಳ ಬ್ರಹ್ಮಚಾರಿ ಹೆಣ್ಣು, ವ್ಯಾಮೋಹವನ್ನೇ ಅರಿಯದ ಗೌತಮ. ಅಂದರೆ ಅವನು ನಿಷ್ಠೆಯುಳ್ಳ ಬ್ರಹ್ಮಚಾರಿ. ಯಾರು? ಗೌತಮರು. ಅವನಿಗೆ ಹೆಣ್ಣಿನ ವ್ಯಾಮೋಹ ಏನು ಅನ್ನೋದೇ ಗೊತ್ತಿಲ್ಲ, ಹೆಣ್ಣಿನ ಬಗ್ಗೆನೇ ತಿಳ್ಕೊಂಡಿಲ್ಲ ಅವನು. ಸರಿ, ಬ್ರಹ್ಮನ ಸಮೀಪದಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಗೌತಮ, ಈ ಹೆಣ್ಣನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡು ಅಂದಾಗ. ಇಂದ್ರಾದಿ ದಿಕ್ಪಾಲಕರಲ್ಲೂ ಅಹಲ್ಯೆಯಲ್ಲಿ ವ್ಯಾಮೋಹ ಇತ್ತು. ಎಲ್ರಿಗೂ ಇಷ್ಟ ಆಯಿತು, ಇಂದ್ರಾದಿ ಎಲ್ಲರಿಗೂ ಇಷ್ಟ ಆಯಿತು. ಆದರೆ ಗೌತಮಗೆ ಮಾತ್ರ ಅಂತಹ ಭಾವನೆಯೇ ಇರಲಿಲ್ಲ. ಆದ್ದರಿಂದ ಅವನು ಆ ಹೆಣ್ಣು ಶಿಶುವನ್ನು ಗೌತಮನ ಕೈ ಬ್ರಹ್ಮ ಕೊಡ್ತಾನೆ. ಅಹಲ್ಯೆ ಜನಿಸಿದಾಗ ಎಳೆಯ ಶಿಶುವಿನಂತೆಯೇ ಇದ್ಲು. ಗೌತಮನು ಅಹಲ್ಯೆಯನ್ನು ಕರೆದು ಸಾಕಿ ಸಲಹಿದನು. ಅಂದರೆ ಮದುವೆ ಮಾಡಿದ್ದಲ್ಲ, ಆ ಹೆಣ್ಣು ಮಗುವನ್ನು, ಕೂಸನ್ನು, ಏನು ಹೆಣ್ಣು ಪಾಪು ಇತ್ತೋ ಅದನ್ನೇ ಬ್ರಹ್ಮ ಗೌತಮನ ಕೈಲಿ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಗೌತಮ ಅಹಲ್ಯೆಯನ್ನು ಸಾಕಿ ಸಲಹುತ್ತಾನೆ. ದೇವತೆಯರು ಹುಟ್ಟಿದ ಕೂಡಲೇ ಸಂಪೂರ್ಣ ಸ್ಥಿತಿಯಲ್ಲಿ ಯೌವನವಂತರಾಗಿ ಹುಟ್ಟುತ್ತಾರೆ. ದೇವತೆಯರಾದರೆ ನಂತರ ಅವರ ಬೆಳವಣಿಗೆ ವಾರ್ಧಕ್ಯ ಮೊದಲಾದ ಲಕ್ಷಣಗಳು ಇರೋದಿಲ್ಲ ಅವರಿಗೆ. ಅವ್ರು ಹೇಗೆ ಹುಟ್ಟಬೇಕಾದ್ರೇ ದೇವತೆಗಳು ಯೌವನವಾಗಿರ್ತಾರೆ, ಅವರಿಗೆ ಮುಪ್ಪು ಬರೋದೇ ಇಲ್ಲ. ಭೂಲೋಕದಲ್ಲಿರಬೇಕಾಗಿದ್ದ ಪರಿಸ್ಥಿತಿಯಿಂದ ಅಹಲ್ಯೆಯನ್ನು ಮಾತ್ರ ಬ್ರಹ್ಮ ಮಗುವಾಗಿ ಸೃಷ್ಟಿಸ್ತಾನೆ. ಗೌತಮನ ಆಶ್ರಮದಲ್ಲಿ ಅಹಲ್ಯೆ ಬೆಳೆ ದೊಡ್ಡವಳಾಗ್ತಾಳೆ. ದಿನೇ ದಿನೇ ಅವಳ ಸೌಂದರ್ಯ ತುಂಬ
ಚೆನ್ನಾಗಿ ಆಗ್ತಾ ಇರ್ತಾಳೆ. ಹರಿಯ ಪ್ರಾಯದವಳಾಗಿರ್ತಕ್ಕಂಥ ಅವಳನ್ನು ಗೌತಮ ಬ್ರಹ್ಮದೇವನ ಬಳಿ ಕರೆತಂದು ಒಪ್ಪಿಸ್ತಾನೆ. ಬ್ರಹ್ಮದೇವನ ಪರೀಕ್ಷೆಯಲ್ಲಿ ಗೌತಮ ಗೆಲ್ತಾನೆ. ಗೌತಮ, ಈ ರೂಪರಾಶಿಯನ್ನು ನಿನಗಿತ್ತು ಮದುವೆ ಮಾಡಲು ನಿಶ್ಚಯಿಸಿದ್ದೇನೆ ಎಂದಾಗ ದೇವತೆಯರು ಇಂದ್ರನಲ್ಲಿ ಬಂದು ಬ್ರಹ್ಮದೇವ, ಈ ಸುಂದರಿ ನಮಗೆ ಕೊಡು ಅಂತ ಕೇಳ್ಕೊಳ್ತಾರೆ. ಆದರೆ ಗೌತಮ ಮಾತ್ರ ಏನೂ ಕೇಳ್ಕೊಳ್ಳಿಲ್ಲ. ಬ್ರಹ್ಮ ತನ್ನ ಚಿತ್ತದಲ್ಲಿ ಈಗಾಗಲೇ ಈ ಮಗುವನ್ನು ಗೌತಮನಿಗೆ ಧಾರಾದತ್ತ ಮಾಡಿದ್ದೇನೆ, ಆದರೂ ಇವರೆಲ್ಲರನ್ನೂ ಸಮಾಧಾನ ಪಡಿಸಬೇಕಾಗಿದೆ ಅಂತ ಹೇಳಿ ಸಣ್ಣ ಪರೀಕ್ಷೆ ಇದೆ ಎಂದು ಅದರಲ್ಲಿ ಗೆದ್ದವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಯಾರು ಅತ್ಯಂತ ಶೀಘ್ರವಾಗಿ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ಬರೋಕ್ಕೆ ಶಕ್ತರೋ ಅವರಿಗೆ ಮಾತ್ರ ನಾನು ಇವಳ ಜೊತೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ದೇವಲೋಕದಲ್ಲಿರ್ತಕ್ಕಂತಹ ಬುದ್ಧಿವಂತರು ಕೆಲವು ಮಹರ್ಷಿಗಳು ಭೂಪ್ರದಕ್ಷಿಣೆ ಮಾಡಿ ಓಡೋಡಿ ಬರ್ತಾರೆ. ಆ ವೇಳೆಗಾಗಲೇ ಗೌತಮ ಮೆಲ್ಲಕ್ಕೆ ಎದ್ದು ಉತ್ತಮ ಜಾತಿಯ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ಬ್ರಹ್ಮನ ಸಮ್ಮುಖದಲ್ಲಿ ನಿಂತ್ಕೊಂಡು, ಮಹಾತ್ಮ, ನಾನೀಗ ಭೂಪ್ರದಕ್ಷಿಣೆ ಮಾಡಿ ಬಂದಿದ್ದೇನೆ ಅಂತ ಹೇಳಿದಾಗ ಸ್ಮೃತಿವಾಕ್ಯದ ರೀತಿ ಪ್ರಮಾಣ ಬುದ್ಧಿಯಿಂದ ಪರಿಶೀಲಿಸಿದಾಗ ಗೌತಮನ ಮಾತಿನಲ್ಲಿ ಸತ್ಯ ಇರುತ್ತೆ. ಈ ಗಣಪತಿ ಮಾಡ್ತಾನಲ್ಲ ಭೂಪ್ರದಕ್ಷಿಣೆಯನ್ನು ಸುಬ್ರಹ್ಮಣ್ಯ 3 ಸಲ ಮಾಡೋದಕ್ಕೆ ಮುಂಚೆನೇ ತಂದೆ ತಾಯಿಯೇ ಬ್ರಹ್ಮಾಂಡ ಅಂಥೇಳಿ ಮಾಡಿ ಗೆಲ್ತಾನಲ್ಲ, ಪ್ರದಕ್ಷಿಣೆ ಮಾಡಿ ಗಣಪತಿ. ಅದೇ ರೀತಿ ಗೋ ಪ್ರದಕ್ಷಿಣೆ ಭೂಮಂಡಲ ಪ್ರದಕ್ಷಿಣೆ ಸಮ ಅಂತ ಎಲ್ಲ ಸಕಲ ಶಾಸ್ತ್ರಗಳು ಹೇಳುತ್ತೆ. ದೇವತೆಯರು ಅಸೂಯೆ ಪಟ್ಟರು, ಬ್ರಹ್ಮ ಮಾತ್ರ ಅಹಲ್ಯೆ ಗೌತಮರ ವಿವಾಹ ಮಾಡಿಬಿಡ್ತಾನೆ. ಎಲ್ಲರೂ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮರಳುತ್ತಾರೆ. ಬ್ರಹ್ಮನನ್ನು ಕುರಿತು ದಂಡಕಾರಣ್ಯ ಮಧ್ಯಭಾಗದಲ್ಲಿ ಅಹಲ್ಯಾ ಸಮೇತನಾಗಿರ್ತಕ್ಕಂಥ ಗೌತಮ ಮುನಿ ಕಠೋರ ತಪಸ್ಸಿನಲ್ಲಿ ತೊಡಗುತ್ತಾನೆ. ಬ್ರಹ್ಮದೇವನೊಳಗೆ ಇದ್ದ ಈ ವಿಶಿಷ್ಟ ಜ್ಞಾನವನ್ನು ಗಳಿಸಲಿಕ್ಕೆ ಗೌತಮ ತಪಸ್ಸು ಮಾಡ್ತಾನೆ. ಬ್ರಹ್ಮ ಪ್ರತ್ಯಕ್ಷನಾಗಿ ಗೌತಮ, ನಿನ್ನ ತಪಸ್ಸಿನ ಕಾರಣವಾದರೂ ಏನು, ನಿನ್ನ ಇಚ್ಛೆ ಇದ್ದಂತೆ ವರವನ್ನು ಕೇಳು ಕೊಡ್ತೀನಿ ಅಂತ ಹೇಳಿದಾಗ ಮುನಿ ಹೇಳ್ತಾನೆ, ಮಹಾನುಭಾವ, ಈ ನಾನು ಬೀಜ ಬಿತ್ತ ಒಂದು ಜಾವದ ಒಳಗೆ ಅದು ಬೆಳೆಯಬೇಕು. ನೋಡಿ ಏನು ಹೇಳ್ತಾರೆ ಅಂತ, ನಾನು ಬೀಜ ಬಿತ್ತಿದ ಒಂದು ಜಾವದ ಒಳಗೆ ಅದು ಬೆಳಿಬೇಕು, ಕೂಡಲೇ ಫಲವನ್ನಿಟ್ಟು ಜನರಿಗೆ ಆಹಾರ ಆಗಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಬ್ರಹ್ಮ ತಥಾಸ್ತು ಅಂತ ಹೇಳಿ ಮಾಯ ಆಗ್ತಾನೆ. ದಿನ ಉರುಳ್ತಾ ಇರುತ್ತೆ. ಒಂದು ಸಲ ಕೆಟ್ಟ ಬರಗಾಲ ಬರುತ್ತೆ. 12 ವರ್ಷಗಳು ಮಳೆ ಬೆಳೆ ಇಲ್ಲದೆ ಜನರು ತತ್ತರಿಸಿ ಹೋಗ್ತಾರೆ. ಆಗ ಗೌತಮ ತನ್ನ ತಪಶಕ್ತಿಯನ್ನು ಧಾರೆ ಎರೆದು ಒಂದು ಮಹಾಯಜ್ಞವನ್ನು ಮಾಡ್ತಾರೆ. ನಿತ್ಯವೂ ಒಂದು ಬಗಸೆ ಧಾನ್ಯವನ್ನು ಸೃಷ್ಟಿ ಮಾಡಿ ನೆಲದ ಮೇಲೆ ಚೆಲ್ತಾ ಇರ್ತಾನೆ. ಆ ಬೀಜಗಳು ಮೊಳಕೆ ಹಿಡಿದು ಸ್ವಲ್ಪ ಸಮಯದಲ್ಲೇ ಬೆಳೆದು ಬೆಳೆ ಕೈಗೆ ಬರ್ತಾ ಇರ್ತಾರೆ. ಹೊತ್ತಿಗೆ ಆ ಧಾನ್ಯವನ್ನು ಕುಟ್ಟಿ ಪಾಕ ಮಾಡಿ ಬಳಸ್ತಾ ಇರ್ತಾನೆ. ತನ್ನ ತಪೋಮಹಿಮೆಯಿಂದ ಈ ರೀತಿಯಾಗಿ ಆಹಾರ ಸೃಷ್ಟಿ ಮಾಡಿ ಬರಗಾಲದ ಹಾವಳಿಯಿಂದ ಜನರನ್ನು ರಕ್ಷಿಸ್ತಾ ಇರ್ತಾನೆ. ಎರಡನೆಯ ಬ್ರಹ್ಮನೋ ಎಂಬಂತೆ ದಿನೇ ದಿನೇ ಗೌತಮರ ಕೀರ್ತಿ 10 ದಿಕ್ಕುಗಳಿಗೂ ಹರಡುತ್ತೆ. ಆಗ ಅದು ಇಂದ್ರಲೋಕವನ್ನೂ ವ್ಯಾಪಿಸುತ್ತೆ. ದೇವರ್ಷಿ ದೇವೇಂದ್ರ ಎಲ್ಲರೂ ಕೂಡ ಗೌತಮರ ಆಶ್ರಮಕ್ಕೆ ಬಂದು ಸ್ತೋತ್ರ ಮಾಡ್ತಿರ್ತಾರೆ. ಭೂಲೋಕವೇ ಸ್ವರ್ಗಲೋಕ ಅನ್ನೋ ಹಾಗೆ ಗೌತಮರ ಆಶ್ರಮದಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ. ಪಂಡಿತ ಪಾಮರ ಬಡವ ಬಲಿದ ಅಂತಕ್ಕಂಥ ತಾರತಮ್ಯವಿಲ್ಲದ ಯಾರಿಗೇನು ಬೇಕಾಗಿದೆಯೋ ಎಲ್ಲವೂ ಕೂಡ ಅಹಲ್ಯೆ ಗೌತಮರಿಂದ ಅದು ಸಿಗ್ತಿರುತ್ತೆ. ಎಲ್ರಿಗೂ ಅವರಿಬ್ಬರು ಸ್ವಪ್ನದಲ್ಲಿಯೂ ಸಹ ಪೂಜನೀಯರಾಗ್ತಾರೆ. ಕನಸಿನಲ್ಲಿ ಕೂಡ ಬಯಸಿದ ಜನರ ಕೋರಿಕೆಗಳು ಈ ಪೂಜ್ಯ ದಂಪತಿಗಳನ್ನು ನನಸಾಗ್ತಿರ್ತವೆ. ಸಮಸ್ತ ಜನರಿಗೂ ಆರಾಧ್ಯ ದಂಪತಿಗಳಾದವರನ್ನು ಕಂಡು ಕೆಲವು ಬ್ರಾಹ್ಮಣ ಪುಂಗವರು ಅಸೂಯೆ ಪಡ್ತಾರೆ. ಈ ಲೋಕದಲ್ಲಿ ಈ ಗೌತಮನು ವಿನಃ ಮಹಾತ್ಮರಾದ ಮಹರ್ಷಿಗಳು ಇಲ್ವೇನು? ದಾನ ಮಾಡುವುದರಲ್ಲಿ ನಾವು ಅಗ್ರಗಣ್ಯರಲ್ಲವೇನು? ನಾವು ಇಚ್ಛಿಸಿದ್ದೇ ಆದರೆ ನಮ್ಮ ತಪಸ್ಸನ್ನು ಧಾರೆಯದು ಕ್ಷಾಮಢಾರನ್ನು ನಿವಾರಿಸುವುದು ನಮಗೆ ಸಾಧ್ಯವಿಲ್ವೇ? ಈ ಗೌತಮ ಅತ್ಯಂತ ಶ್ರೇಷ್ಠನೇ, ಏನೋ ಒಳ್ಳೆ ಕೆಲಸ ಕೈ ಹಾಕಿದ್ನಲ್ಲ ಅಂತ ನಾವು ತಟಸ್ಥರಾಗಿದ್ದೆವು ಅಷ್ಟೇ. ಇನ್ನು ನಾವು ಕೈ ಚೆಲ್ಲಿ ಕುಳಿತುಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾತ್ಸರ್ಯದಿಂದ ಎಷ್ಟೊಂದು ಜನ ಋಷಿಗಳು ಬಂದು ಮಾಯಾ ಗೋವನ್ನು ಸೃಷ್ಟಿ ಮಾಡಿ ಗೌತಮರ ಆಶ್ರಮದಲ್ಲಿ ಕಳಿಸ್ಕೊಡ್ತಾರೆ. ಆ ಗೋವು ಆಶ್ರಮದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಿಂದು ಹಾಕ್ಬಿಡುತ್ತೆ. ಅದನ್ನು ಕಂಡ ಗೌತಮ ಬೆಳೆಯನ್ನು ಕಾಪಾಡೋ ಒಂದು ಹುಲ್ಲು ಕಡ್ಡಿಯನ್ನು ಕಿತ್ತು ಆ ಹಸುವಿನ ಮೇಲೆ ಎಸಿತಾನೆ. ಹೊಟ್ಟೆ ಕಿಚ್ಚಿನಿಂದ ಸೃಷ್ಟಿಯಾದ ಗೋವು ಆ ಮಹರ್ಷಿಗಳ ಸಂಕಲ್ಪವಿದ್ದಂತೆ ನೆಲದ ಮೇಲೆ ಬಿದ್ದು ಸತ್ತು ಹೋಗ್ಬಿಡುತ್ತೆ. ಬ್ರಾಹ್ಮಣರೆಲ್ಲ ಏಕವಾಗಿ ಅಲ್ಲಿ ನೋಡಿ ಗೌತಮನು ಮಾಡಿರ್ತಕ್ಕಂಥ ಅನ್ಯಾಯ ಪಾಪ, ಆಶ್ರಮಕ್ಕೆ ಬಂದಿದ್ದ ಹಸುವನ್ನು ಸಾಯಿಸಿಬಿಟ್ಟ, ಇಂದಿನಿಂದ ಅವನ ಅನ್ನವನ್ನು ನಾವು ತಿನ್ನಬಾರ್ದು, ಗೋಹತ್ಯೆ ಪಾತಕಿಯಾಗಿರ್ತಕ್ಕಂಥ ಇವನ ಸಹವಾಸ ನಮಗೆ ಬೇಡ ಅಂತ ಹೇಳಿದಾಗ, ಗೌತಮ, ನಿನ್ನ ಆತಿಥ್ಯವೂ ನಮಗಿಷ್ಟವಿಲ್ಲ, ನಿನ್ನ ಮನೆ ಊಟವನ್ನು ನಾವು ಮಾಡೋದಿಲ್ಲ ಅಂತ ಹೇಳಿ ಕಟು ನುಡಿಗಳನ್ನು ಆಡ್ತಾರೆ. ನಂತರ ಅಹಲ್ಯೆಯನ್ನು ನಿಂದಿಸಿ ಹೊರಹೊರಡ್ತಾರೆ. ಅನುಗ್ರಹ ದೃಷ್ಟಿ ಹೊಂದಿರತಕ್ಕಂಥ ವಿಘ್ನೇಶ್ವರ ಗೌತಮನ ಆಶ್ರಮದಲ್ಲಿ ಇರ್ತಾನೆ. ಈ ಬ್ರಾಹ್ಮಣರ ಅಜ್ಞಾನದ ಪರಾಕಾಷ್ಠೆಯನ್ನು ನಗ್ತಾ ಇರ್ತಾರೆ. ಖಿನ್ನ ಮನಸ್ಕನಾಗಿರ್ತಕ್ಕಂತಹ ಗೌತಮ, ದೇವ ನಮಗೆ ಅವಮಾನವಾಗ್ತಿದ್ರು, ನೀನು ಯಾಕೆ ನಗ್ತಾ ಇದೆಯಾ ಅಂದಾಗ ಗಣಪತಿ ಹೇಳ್ತಾನೆ, ಗೌತಮ, ವಿಶೇಷವೇನೂ ಇಲ್ಲ,
ದಿವಿಯಿಂದ ಆಕಾಶಗಂಗೆಯನ್ನು ಭೂಮಿಗೆ ಕರೆದುಕೊಂಡು ಬಾರಪ್ಪ. ಗಂಗೆಯು ಈ ಕ್ಷೇತ್ರದ ಮೂಲಕವಾಗಿ ಪ್ರವಹಿಸಿದಾಗ ಬರಗಾಲದ ಪೀಡೆ ತೊಲಗುತ್ತೆ. ಆಗ ಪ್ರಜೆಗಳಿಗಾಗಿ ನೀನು ಆಹಾರವನ್ನು ಸೃಷ್ಟಿ ಮಾಡುವ ಅಗತ್ಯವಿರೋದಿಲ್ಲ. ಗೋಹತ್ಯೆ ಪಾತಕವು ಕ್ಷಯವಾಗುತ್ತೆ, ಇದರಿಂದ ನಿನ್ನ ಪಾಪವು ತೊಲಗುತ್ತೆ ಅಂತ ಹೇಳ್ತಾನೆ. ಇದು ದೈವ ಸಂಕಲ್ಪ ಅಂತ ತಿಳಿದುಕೊಂಡ ಗೌತಮ ಅನೇಕ ವರ್ಷಗಳ ತಪಸ್ಸು ಮಾಡಿ ಇದು ವಿಘ್ನೇಶ್ವರನ ಸಂಕಲ್ಪವೇ ಎಂದು ಭಾವಿಸ್ತಾ ಪರಶಿವನನ್ನು ಕುರಿತು ಕಠೋರ ತಪೋದೀಕ್ಷೆಯ ನಿರತನಾಗ್ತಾನೆ. ಶಿವ ಕರುಣಿಸಿದಾಗ ದಿವ್ಯ ಗಂಗೆಯ ಭೂಲೋಕಕ್ಕೆ ತಗೊಂಡ್ಬರ್ತಾನೆ. ಅದನ್ನೇ ಗೌತಮಿ ನದಿ ಅಂತ ಪ್ರಖ್ಯಾತಿ ಪಡೆಯುತ್ತೆ. ಅಸೂಯೆಯಿಂದ ಗೌತಮ ದಂಪತಿಗಳನ್ನು ಪರಾಭವ ಮಾಡಿದ ಕಾರಣಕ್ಕಾಗಿ ಬ್ರಾಹ್ಮಣರೆಲ್ಲರೂ ಶಾಪಗ್ರಸ್ತರಾಗಿ ನಾಸ್ತಿಕರಾಗ್ಬಿಡ್ತಾರೆ. ಮೂಢಮತಿಯರಾದವರೆಲ್ಲರೂ ಗೌತಮನನ್ನು ಶರಣು ಬೇಡ್ತಾರೆ. ಆಗ ಗೌತಮ ಮಾಡಿದ ಪಾಪ ಅನುಭವಿಸದೆ ಬಿಡದು, ಗಂಗೆಯಲ್ಲಿ ಮಿಂದರೂ ನಿಮ್ಮ ಪಾಪ ಕ್ಷಯವಾಗದು, ನಿಮಗೆ ಪುನಃ ಪುನಃ ಶಾಪ ವಿಮೋಚನೆಯಾಗಿ ಜ್ಞಾನೋದಯವಾಗಬೇಕಾದ್ರೆ ಕೃಷ್ಣಾವತಾರ ಸಂಭವವಾಗುವವರೆಗೂ ನಿರೀಕ್ಷಿಸಿರಿ. ಕೃಷ್ಣಾವತಾರ ಕಾಲದಲ್ಲಿ ನಿಮಗೆ ಶಾಪ ವಿಮೋಚನೆ ಆಗುತ್ತೆ, ಅದುವರೆಗೂ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಅಪವಿತ್ರಗೊಳಿಸಬೇಡಿ ಅಂತ ಹೇಳ್ತಾನೆ. ಆ ನದಿ ಗೋಮಾತೆಯನ್ನು ರಕ್ಷಿಸಿದ ಕಾರಣ ಗೋದಾವರಿ ಅಂತಲೂ ಕೂಡ, ಗೌತಮ ಮಹರ್ಷಿಗಳಿಂದ ಭೂಮಿಗೆ ಬಂದ ಕಾರಣ ಗೌತಮಿ ಅಂತಲೂ ಕೂಡ ಆ ನದಿಗೆ ಹೆಸರಾಗುತ್ತೆ. ಗೌತಮ ಋಷಿ ರುದ್ರಾಧ್ಯಾಯ ಪಠಣಗಳನ್ನು ದಿನಾ ಮಾಡ್ತಾ ಇರ್ತಾನೆ. ಜನರ ಹಿತಕ್ಕೋಸ್ಕರ ರುದ್ರಹೋಮಗಳನ್ನು ಮಾತ್ರ ಮಾಡ್ತಾ ಇರ್ತಾನೆ. ರುದ್ರ ಮಂತ್ರಗಳು ಅತ್ಯಂತ ಪ್ರಭಾವಗಳ ಶಕ್ತಿ ಮಂತ್ರಗಳು. ಇದರಲ್ಲಿ 11 ವಿಧವಾದ ದುಷ್ಟ ಸ್ವಭಾವಗಳನ್ನು ಹೇಳಲಾಗಿದೆ. ಸ್ಥೇನ ನಾಂಪತಯೇ ನಮಃ, ಕುಲುಂಚ ನಾಂಪತಯೇ ನಮಃ ಅಂತ ಮುಂತಾದ ನಾಮಗಳಿಂದ ರುದ್ರದೇವನನ್ನು ಸ್ತುತಿಸಲಾಗುತ್ತೆ. ಈ ಒಂದು ಮಂತ್ರದಲ್ಲಿ ದುಷ್ಟ ಸ್ವಭಾವದವರು, ಪರಹಿಂಸೆಯಲ್ಲಿ ತೊಡಗಿದವರು, ನಾಸ್ತಿಕ, ದುಷ್ಟ, ಪಾಷಂಡ, ಕೃತಜ್ಞ, ಸ್ವಾರ್ಥಚಿಂತನೆಯುಳ್ಳವರೆಲ್ಲ, ಪಿಶೂನಾಂ, ಲೇಚ್ಛ ಮುಂತಾದ ಸಮಾಜದಲ್ಲಿ ವ್ಯತಿರೇಕ ಶಕ್ತಿಯುಳ್ಳವರು, ಸಮಾಜ ಸಂಸ್ಕೃತಿಯನ್ನು ವಿರೋಧಿಸ್ತಾ ಪೀಡೆಯನ್ನುಂಟು ಮಾಡುವವರು, ಎಲ್ಲರಲ್ಲೂ ಕೂಡ ಆತ್ಮಸ್ವರೂಪನಾಗಿ ಸಾಕ್ಷೀಭೂತನಾಗಿರ್ತಕ್ಕಂಥ ರುದ್ರ ಭಗವಂತನನ್ನು ಪ್ರಾರ್ಥಿಸುವುದೇ ಆಗಿದೆ ಈ ಒಂದು ಶ್ಲೋಕದಲ್ಲಿ. ಸಮಾಜವು ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಈ ದುಷ್ಟ ಸ್ವಭಾವಗಳನ್ನು ಸಮಾಜಕ್ಕೆ ಹಿತವಾಗುವಂತೆ ಸುಖಪ್ರದವಾಗುವಂತೆ ಬದಲಾಯಿಸುವುದೇ ಈ ಮಂತ್ರಗಳ, ಈ ಯುದ್ಧ ಮಂತ್ರಗಳ ಧ್ಯೇಯವಾಗಿದೆ. ಹೀಗೆ ಮತ್ತು ಯಜ್ಞಪುರುಷನ ಶರೀರವು ತೇಜಸ್ಸು ಮತ್ತು ವರ್ಚಸ್ಸುಗಳಿಂದ ಕೂಡಿರುತ್ತೆ. ತೇಜಸ್ಸು ಅಂತಂದರೆ ಒಂದು ದಿವ್ಯ ಪ್ರಭೆಯಿಂದ ಹೊರಗೆ ಕಾಣಿಸ್ತಕ್ಕಂಥದ್ದು. ವರ್ಚಸ್ಸು ಅಂದರೆ ತೆರೆಮರೆಯಲ್ಲಿರ್ತಕ್ಕಂಥ ದೀಪದ ಕಾಂತಿಯಂತೆ ಒಳಗಿಂದ ಪರಿಶೋಭಿಸ್ತಕ್ಕಂಥದ್ದು. ಯಜ್ಞವು ಪುರುಷನನ್ನು ಇಂತಹ ಪವಿತ್ರ ಭಾವನೆಯಿಂದ ಆರಾಧಿಸಬೇಕಾದ್ರೆ ಅತ್ಯಂತ ಶ್ರೇಯೋದಾಯಕವಾಗಿ ವ್ಯಕ್ತಿಗತವಾಗಿರತಕ್ಕಂಥ ಕಷ್ಟಗಳು, ಪೀಡೆಗಳು, ಗ್ರಹಬಾಧೆಗಳು ನಿರ್ಮೂಲನವಾಗುತ್ತೆ. ಗೌತಮರು ರುದ್ರ, ನಮಕ, ಚಮಕ ಎಲ್ಲ ಮಂತ್ರಗಳ ಅಂತರಾರ್ಥವನ್ನು ಜನರಿಗೆ ತಿಳಿಸ್ತಾ ಅನೇಕ ಯಜ್ಞಗಳನ್ನು ಮಾಡ್ತಿರ್ತಾರೆ. ಕಾಲಕ್ರಮದಲ್ಲಿ ಅಹಲ್ಯ ಗೌತಮನಿಗೆ ಶತಾನಂದ ಅಂತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾನೆ. ಎಳೆಯ ಪ್ರಾಯದಲ್ಲಿ ಆ ಬಾಲಕ ತಂದೆಯ ಆಜ್ಞೆ ಪಡೆದು ತಪಸ್ಸು ಮಾಡಿಕೆ ಹೊರಟೋಗ್ತಾನೆ. ಅಂದಿನ ಆರ್ಯ ಸಂಸ್ಕೃತಿಯ ವೈಖರಿ ಆ ರೀತಿಯಲ್ಲಿ ಇತ್ತು. ತಪಸ್ಸು, ಈಶ್ವರ ಸಾಕ್ಷಾತ್ಕಾರ, ಮುಕ್ತಿ ಇವೆಲ್ಲ ಆಗಿನ ಕಾಲದ ಜನಗಳ ಪರಮ ಧರ್ಮವಾಗಿತ್ತು. ಶತಾನಂದನಿಗೆ ಶರದ್ಬಂಧ ಅಂತ ಮತ್ತೊಂದು ಹೆಸರು ಇತ್ತು. ಆ ಶರದ್ಬಂಧನ ವಂಶದಲ್ಲಿ ಅನೇಕ ತಲೆಮಾರುಗಳ ನಂತರ ಕೃಪಾಚಾರ್ಯ ಹಾಗೂ ಮತ್ತು ಕೃಪಿ ಎಂಬುವರು ಜನಿಸಿದ್ರು ಅಂತಕ್ಕಂಥ ಉಲ್ಲೇಖ ಇದೆ. ಅದು ಮಹಾಭಾರತದಲ್ಲಿ ಬರ್ತಕ್ಕಂಥ ಆಚಾರ್ಯರು. ಹೀಗೆ ಕಾಲ ಗತಿಸ್ತಾ ಇದ್ದಾಗ ಅಹಲ್ಯ ಗೌತಮರು ಸಂತೋಷದಲ್ಲಿದ್ದಾಗ ಅಂಜನಾ ಅಂತಕ್ಕಂಥ ಮಗಳು ಹುಟ್ಟುತ್ತಾಳೆ. ಆ ಆಂಜನೇಯನ ತಾಯಿ. ಆಮೇಲೆ ಇನ್ನೊಂದು ಹೆಣ್ಮಗು ಹುಟ್ಟುತ್ತಾಳೆ. ಅವಳನ್ನು ಉದಂಕ ಅಂತಕ್ಕಂಥ ಭಾಷೆ ಕೊಟ್ಟು ಮದುವೆ ಮಾಡ್ತಾನೆ. ಗೌತಮ ಅಹಲ್ಯರ ಜೊತೆ ಸೇರಿಕೊಂಡು ಲೋಕರಕ್ಷಣೆಗಾಗಿ ತಪಸ್ಸಲ್ಲಿ ಇರ್ತಾನೆ. ಆದರೆ ಆವಾಗಿಂದಲೂ ದೇವೇಂದ್ರನಿಗೆ ಅಹಲ್ಯನಲ್ಲಿ ತುಂಬ ಇಷ್ಟ ಇರುತ್ತೆ, ವ್ಯಾಮೋಹ ಇರುತ್ತೆ. ಅವಳ ಸೌಂದರ್ಯನ ಅವನಿಗೆ ಮರೆಯೋಕ್ಕೇ ಆಗಲಿಲ್ಲ. ಸಮಯಕ್ಕಾಗಿ ಕಾಯ್ತಾ ಇದ್ದಾಗ ಇಂದ್ರ ಒಂದು ದಿವಸ ಏನು ಮಾಡ್ತಾನೆ, ಬೆಳಗಿನ ಜಾವ ಗೌತಮನ ಆಶ್ರಮಕ್ಕೆ ಬಂದು ಕೋಳಿ ಥರ ಧ್ವನಿ ಮಾಡ್ತಾನೆ. ಕೋಳಿ ಕೂಗನ್ನು ಕೇಳಿದ್ದು ಗೌತಮ, ಓಹೋ ಬೆಳಗಾಯಿತು ಅಂತ ಹೇಳಿ ಸ್ನಾನ ಮಾಡಿಕೊಂಡು ಪ್ರಾತಃ ವಿಧಿಗಳನ್ನೆಲ್ಲ ಮಾಡೋಕ್ಕೆ ಅಂತ ಹೊರಟು ಹೋಗ್ತಾನೆ. ಆ ಕಡೆ ಗೌತಮ ಹೋದ ತಕ್ಷಣ ಇತ್ತ ದೇವೇಂದ್ರ ಏನು ಮಾಡ್ತಾನೆ, ಗೌತಮನ ವೇಷವನ್ನೇ ಧರಿಸಿ ಅಹಲ್ಯೆಯ ಸಾಂಗತ್ಯ ಬಯಸ್ತಾನೆ. ಅಹಲ್ಯೆಯು ಹಿಂದೂ ಮುಂದೆ ನೋಡಲಿಲ್ಲ, ಏನು ಯೋಚನೆಯೂ ಮಾಡಲಿಲ್ಲ, ಅವನಿಗೆ ಬಲಿಯಾಗ್ಬಿಡ್ತಾಳೆ ಪಾಪ. ಗೌತಮ ಬಂದು ತನ್ನ ರೂಪದಲ್ಲಿರ್ತಕ್ಕಂಥ ಇಂದ್ರನ ನೋಡ್ತಾನೆ. ಅಹಲ್ಯೆಯು ಕಕ್ಕಾಬಿಕ್ಕಿ ಆಗಿಬಿಡ್ತಾಳೆ. ಮಹಾತ್ಮ, ನಿಮಗೆ 2 ರೂಪ ಹೇಗೆ ಬಂದಿದೆ? ನೀವು ಸ್ವಲ್ಪ ಹೊತ್ತಿನ ಮುನ್ನವೇ ಹೊರಗೆ ಹೋದ್ರಲ್ಲವೇ, ನನಗೆ ನಿಜ ತಿಳಿಯುತ್ತಿಲ್ಲ ಅಂತ ಹೇಳಿದಾಗ ಇಂದ್ರನಿಗೆ ನಡುಕ ಉಂಟಾಗಿ ಬೆಕ್ಕಿನ ರೂಪದಲ್ಲಿ ಓಡಿ ಹೋಗಲು ಪ್ರಯತ್ನಿಸಿದಾಗ ಗೊತ್ತಾಗ್ಬಿಡುತ್ತೆ, ಸತ್ಯದರ್ಶನ ಆಗ್ಬಿಡುತ್ತೆ. ಸರಿ, ಈಗ ಅಪರಾಧಿ ಆಗಿಬಿಟ್ಟಿದ್ದಾಳೆ ಅಹಲ್ಯೆ. ಅವಳಿಗೆ ಭಯ ಆಗೋಗುತ್ತೆ. ಅವಳ ಅಂತರಂಗದಲ್ಲಿ ಯಾವ ದೋಷವೂ ಇಲ್ಲವೆಂದು, ಅವಳು ಪತಿವ್ರತೆಯಾಗಲೆಂದು ಆಕಾಶವಾಣಿ ನುಡಿದ್ರೂ ಕೂಡ ಗೌತಮ ಒಪ್ಪಿಕೊಳ್ಳಿಲ್ಲ. ಅಹಲ್ಯೆ, ತಿಳಿದು ಮಾಡಿದ್ರು ತಪ್ಪೆ, ತಿಳಿಯದೇ ಮಾಡಿದರೂ ತಪ್ಪೆ. ನಿನ್ನ ಶರೀರ ಮಲಿನವಾಗಿದೆ, ದೋಷಯುಕ್ತವಾದ ನಿನ್ನ ನೀನೇ ಕ್ಷಮಿಸಲಿಕ್ಕಾಗೋದಿಲ್ಲ. ಈ ದೋಷ ನಿವೃತ್ತಿಯಾಗಿ ನಿನ್ನ ಅಂತಃಕರಣಶುದ್ಧಿಗಾಗಿ ನೀನು ಕಲ್ಲಿನಂತೆ ಅಚೇತನಳಾಗಿರುವುದೇ ತಕ್ಕ ಶಾಸ್ತಿ ಅಂತ ಹೇಳಿ, ಈ ಶಿಕ್ಷೆಯಿಂದ ನಿನ್ನ ಪಾಪ ಪರಿಹಾರಕ್ಕಾಗಿ ಶಾಂತಿಯನ್ನು ಪಡಿ. ಇನ್ನು ನಾನಿಲ್ಲಿ ನಿಲ್ಲಲಾರೆ. ಈ ಆಶ್ರಮದಲ್ಲಿ ಪ್ರಾಣಿ ಪಕ್ಷಿಗಳಾಗಲಿ ಇಲ್ಲವೇ ಜನರಹಿತವಾಗಿರ್ತದೆ.
ಪಾಳು ಬಿದ್ದ ಈ ಆಶ್ರಮಕ್ಕೆ ಪ್ರಾಣಿಗಳೂ ಕೂಡ ಕಾಯಿಡೋದಿಲ್ಲ. ನೀನು ಪರಮೇಶ್ವರನನ್ನು ಏಕಾಗ್ರಚಿತ್ತದಿಂದ ಧ್ಯಾನಿಸ್ತಾ ರಾಮಾವತಾರವಾಗೋದನ್ನೇ ಕಾಯ್ತಾ ಇರು ಅಂತ ಹೇಳಿ ಶಾಪ ಕೊಟ್ಟು ಹೊರಟು ಹೋಗ್ತಾನೆ. ಅಲ್ಲಿ ತನ್ನ ಪತಿಯ ಶಾಪ ಸರಿಯಾದದು ಅಂತ ಅಂದ್ಕೊಂಡು ಒಳಗನ್ಸಿದ್ದು ಇನ್ನೇನು ತಪ್ಪಾಗಿ ಹೋಗಿದೆಯಲ್ಲ, ಸರಿ ಪ್ರತಿ ಕ್ಷಣವೂ ವೇದನೆಯನ್ನು ಅನುಭವಿಸ್ತಾ ಜೀವಿಸೋದು ನರಕಪ್ರಾಯ, ಒಂದು ಒಳ್ಳೆಯ ಅವಕಾಶಕ್ಕಾಗಿ ಪ್ರತೀಕ್ಷಿಸೋದನ್ನು ಒಂದು ವರವೆಂದೇ ಭಾವಿಸುತ್ತಾಳೆ. ಪತಿಯ ಶಾಪ ವಚನವನ್ನು ಸಂತೋಷದಿಂದ ಸ್ವೀಕರಿಸ್ತಾಳೆ. ಗೌತಮ ಇಂದ್ರನ ಕಡೆ ನೋಡ್ತಾ, ಇಂದ್ರ, ನಿನ್ನ ನೀಚ ಕೆಲಸದಿಂದ ನಿನ್ನ ಪದವಿಯನ್ನು ಕಳೆದುಕೊಳ್ತಿದ್ಯಾ, ನಿನ್ನ ದೋಷಪೂರಿತವಾದ ಶರೀರವೆಲ್ಲವೂ ರಂಧ್ರಗಳಾಗಿ ಪರಿವರ್ತಿಸಲಿ, ನೀಚ ಕಾರ್ಯದ ಪ್ರತಿಫಲವಾಗಿ ಸಾಮ್ರಾಜ್ಯ ಹೋಗಿ ದಾರಿದ್ರ್ಯವನ್ನು ನೀನು ಅನುಭವಿಸ್ತೀಯಾ ಅಂತ ಹೇಳ್ತಾನೆ. ಇಂದ್ರ ಗೌತಮರ ಕಾಲಿಗೆ ಬಿದ್ದು ದುಃಖಿಸಿದಾಗ ಶಾಪ ವಿಮೋಚನೆಗೆ ಪ್ರಾರ್ಥನೆ ಮಾಡಿದಾಗ ಕರುಣಾಳವಾದ ಗೌತಮ, ಇಂದ್ರ, ನಿನ್ನ ಶರೀರದಲ್ಲಿರುವ ಅವಕರಗಳು ಇತರರ ಕಣ್ಣಿಗೆ ಬೀಳುವುದಿಲ್ಲ, ಸಂಘದಲ್ಲಿ ನೀನು ಅವಹೇಳನೆಯೇ ಗುರಿಯಾಗುವುದಿಲ್ಲ, ಶಿಕ್ಷೆಯನ್ನು ಸಂಪೂರ್ಣವಾಗಿ ಅನುಭವಿಸಿದ್ದನ್ನು ತರುವಾಯ ಮತ್ತೆ ಸ್ವರ್ಗ ರಾಜ್ಯವನ್ನು ಗಳಿಸ್ತೀಯಾ, ಅದುವರೆಗೂ ಭೂಲೋಕದಲ್ಲಿ ನೀಚನಂತೆ ಸಂಚರಿಸ್ತಾ ಇರು ಅಂತ ಹೇಳ್ತಾನೆ. ನಂತರ ಗೌತಮ ಹಿಮವತ್ ಪ್ರದೇಶಕ್ಕೆ ತೆರಳಿ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ. ಶ್ರೀರಾಮಚಂದ್ರ ಅವತರಿಸುವುದು, ಅವನ ಪಾದಸ್ಪರ್ಶೆಯಿಂದ ಅಹಲಿಗೆ ಶಾಪ ವಿಮುಕ್ತಿಯಾಗುವುದು, ಗೌತಮ ಮರಳಿ ಬಂದು ಅಹಲಿಯನ್ನು ಪರಿಗ್ರಹಿಸುವುದು ಮುಂತಾದ ವೃತ್ತಾಂತಗಳು ನಡೆಯುತ್ತೆ. ಗೌತಮ ದೇಶಯಾತ್ರೆ ಮಾಡ್ತಿದ್ದಾಗ ಬ್ರಹ್ಮದತ್ತ ಅಂತಕ್ಕಂಥ ರಾಜನನ್ನು ನೋಡೋಕೆ ಬರ್ತಾನೆ. ರಾಜ ಅರ್ಘ್ಯಪಾದ್ಯಾದಿ ಉಪಚಾರಗಳಿಂದ ಮಹರ್ಷಿಯನ್ನು ಸಂಭಾವಿಸಿ, ಮಹಾತ್ಮ, ನನ್ನ ಮಂದಿರದಲ್ಲಿ ಕೆಲವು ದಿನಗಳಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂದಾಗ ಗೌತಮ ಒಪ್ಕೋತಾನೆ. ಪ್ರಾರಂಭದ ದಿನಗಳಲ್ಲಿ ರಾಜನ ಮಹರ್ಷಿಯನ್ನು ಬಹಳ ಗೌರವಾದಗಳಿಂದ ನಡೆದುಕೊಳ್ತಾರೆ. 10 ದಿವಸ ಆದಮೇಲೆ ರಾಜನ ಶ್ರದ್ಧೆಯೂ ಕಡಿಮೆ ಆಗುತ್ತೆ. ಪ್ರಭುಗಳು ಚಕ್ರವರ್ತಿಗಳು ಮಾಂಸಾಹಾರ ಭುಜಿಸುತ್ತಾರೆ. ಒಂದು ದಿವಸ ಅಚಾತುರ್ಯದಿಂದ ಗೌತಮ ಮಹರ್ಷಿ ಊಟದಲ್ಲಿ ಮಾಂಸದ ತುಂಡೊಂದು ಕಣ್ಣಿಗೆ ಬಿದ್ದುಬಿಡುತ್ತೆ. ಗೌತಮನ ಆಗ್ರಹಕ್ಕೆ ಮೇರೆಯೇ ಇಲ್ಲ. ರಾಜ, ಇಂತಹ ಘೋರವಾದ ಕೆಲಸ ಯಾಕೆ ಮಾಡಿದೆ? ನನ್ನ ಆಹಾರದಲ್ಲಿಂದು ಕಾಣಿಸಿಕೊಂಡಿದೆ ನೋಡು, ನನ್ನ ವಿಷಯದಲ್ಲಿ ಅಶ್ರದ್ಧೆ ತೋರಿದ್ದೆ, ನಿನ್ನ ಪಾಪದ ಕಾರಣಕ್ಕಾಗಿ ನೀನು 10 ಜನ್ಮ ಪಡೆದು ಜೀವಿಸು ಅಂತ ಹೇಳಿಬಿಟ್ಟು ಶಾಪ ಕೊಟ್ಬಿಡ್ತಾನೆ. ರಾಜನಿಗೆ ತುಂಬ ದುಃಖ ಆಗ್ಬಿಡುತ್ತೆ. ಮಹರ್ಷಿ ಪಾದದಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ತಾನೆ. ಮಹರ್ಷಿಗಳ ಮನಸ್ಸು ಮೊದಲೇ ಮೃದು ಅಲ್ವಾ, ಅವನು ರಾಜನನ್ನು ಸಂತೈಸ್ತಾ, ಗೌತಮ, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಅತ್ಯಗತ್ಯವಿದೆ ರಾಜ, ನಿನ್ನಿಂದ ಅಪಚಾರ ಆಗಿರೋದು ನಿಜ ಅಲ್ವಾ, ನೀನು ರಾಮಾವತಾರ ಕಾಲದವರೆಗೂ ಹದ್ದಿನ ರೂಪದಲ್ಲಿ ಇದ್ದು ಅನುಭವಿಸು. ಶ್ರೀರಾಮನ ದರ್ಶನ ಹಾಗೂ ಅವನ ಕರಸ್ಪರ್ಶೆಯಿಂದ ನನ್ನ ಶಾಪದಿಂದ ವಿಮೋಚನೆ ಉಂಟಾಗತ್ತೆ ಅಂತ ಹೇಳಿದಾಗ ಗೌತಮನ ಮಾತಿನಂತೆ ಮುಂದೆ ಒಂದು ಕಾರಣಕ್ಕಾಗಿ ಶ್ರೀರಾಮಚಂದ್ರ ಹದ್ದಿನ ರೂಪದಲ್ಲಿರ್ತಕ್ಕಂಥ ಬ್ರಹ್ಮದತ್ತನನ್ನು ಮುಟ್ತಾನೆ. ಒಡನೆ ರಾಜನಿಗೆ ಶಾಪ ತೊಲಗಿ ನಿಜ ರೂಪ ಬರುತ್ತೆ. ಗೌತಮ ಮಹರ್ಷಿಗೆ ಶಾಪ ನೀಡೋ ಶಕ್ತಿಯೂ ಇತ್ತು ಅಂತೆಯೇ ಅನುಗ್ರಹಿಸುವ ಶಕ್ತಿಯೂ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಗೌತಮ ಮುನಿ ಬಹಳ ಕಾಲ ಜೀವಿಸ್ತಾನೆ. ಯಾವುದನ್ನು ಆಚರಿಸಬೇಕು, ಯಾವುದನ್ನು ಬಿಡಬೇಕು, ಧರ್ಮ ಅಂದರೆ ಯಾವುದು, ಅಧರ್ಮವೆಂದರೆ ಯಾವುದು, ಇವುಗಳನ್ನು ಜನರಿಗೆ ತಿಳಿಸ್ಕೊಡೋದೇ ಅವನ ಉದ್ದೇಶ ಆಗಿತ್ತು. ಸ್ಮೃತಿ ರೂಪದಲ್ಲಿ ಗೌತಮ ಧರ್ಮಸೂತ್ರಗಳನ್ನು ರಚಿಸಿದ. ಅದರಲ್ಲಿ ನ್ಯಾಯದರ್ಶನ ಮತ್ತು ತರ್ಕಶಾಸ್ತ್ರಗಳನ್ನು ತುಂಬ ಚೆನ್ನಾಗಿ ಅವನು ತಿಳಿಸಿಕೊಟ್ಟಿದ್ದಾನೆ. ಗೌತಮನ ನ್ಯಾಯಶಾಸ್ತ್ರ 5 ಅಧ್ಯಾಯಗಳಲ್ಲಿ ಬಂದಿವೆ. ಸತ್ಯ ಪ್ರಮಾಣ ಯಾವುದು, ಯಾವ ವಸ್ತುವನ್ನು ನಂಬುವುದು ಉಚಿತ ಅಂತ ಆಲೋಚನೆಯಲ್ಲಿ ತೊಡಗಿ ಪರಿಶೀಲಿಸಬೇಕೆಂದು ವಿವರಿಸಲಾಗಿದೆ ಈ ಒಂದು ನ್ಯಾಯಶಾಸ್ತ್ರದಲ್ಲಿ. ಹೀಗೆ ಅಹಲ್ಯೆ ಗೌತಮರು ಜನಹಿತಕ್ಕಾಗಿ ಶ್ರಮಿಸಿದರು, ಪ್ರಾತಸ್ಮರಣೀಯರಾದರು. ಗೌತಮ ಗೋತ್ರ ಪ್ರವರ್ತಕನು ಆಗಿದ್ದಾನೆ. ಧನ್ಯವಾದಗಳು.